ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮೊನ್ನೆ ನೋಡಿದಂತಹ ಜೀವ ಪ್ರಪಂಚ ಅನ್ನೋ ಒಂದು UVS 5ನೇ ತರಗತಿಯ ಲೆಸನನ್ನು ಸ್ವಲ್ಪ ಕೆಲವು ಪಾಯಿಂಟ್ಗಳು ಉಳ್ಕೊಂಡಿದ್ವು. ಹಾಗಾಗಿ ಅವುಗಳನ್ನು ಇವತ್ತು ನೋಡೋಣ. ಬನ್ನಿ, ತಾವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಪಾಠ 1 ಜೀವ ಪ್ರಪಂಚ. ಇದನ್ನೆಲ್ಲ ನೋಡ್ಕೊಂಡಿವ್ರಿ ನಾವು. ಈಗ ನೆಕ್ಸ್ಟ್ ಜೀವಕೋಶಗಳಿಂದ ಆಗಿವೆ ನೋಡ್ಕೊಂಡಿವಿ. ಈಗ ನೋಡ್ರಿ, ಜೀವಿಗಳು ಉಸಿರಾಡುತ್ತವೆ. ಈ ಪಾಯಿಂಟ್ ಉಳಿದಿತ್ತು. ಜೀವಿಗಳು ಏನು ಮಾಡ್ತಾವ್ರಿ? ಉಸಿರಾಡುತ್ತವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಜೀವಿಗಳು ಉಸಿರಾಡುತ್ತವೆ ಎಂಬುದನ್ನು ಹಿಂದಿನ ತರಗತಿಯಲ್ಲಿ ತಿಳಿದಿರುವೆ. ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿನ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಬಿಡುತ್ತವೆ. ಜೀವಿಗಳು ಯಾವಾಗಲೂ ಉಸಿರಾಡುವಾಗ ಏನು ಮಾಡ್ತಾವ್ರಿ? ವಾಯುವಿನಲ್ಲಿರುವಂಥ ಒಳ್ಳೆಯ ಆಕ್ಸಿಜನನ್ನು ಒಳಗೆ ತೊಗೊಂಡು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಗೆ ಬಿಡ್ತಾವೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಸಸ್ಯಗಳು ಕೂಡ ಉಸಿರಾಟಕ್ಕೆ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ. ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ. ಸಸ್ಯಗಳು ಕೂಡ ಉಸಿರಾಡ್ತಾವನ ಅಂಥೇಳಿ ಹೇಳಿಕೆ ಮೂಲಕ ಕ್ವಶನ್ ಬಂದ್ರೆ ನೀವೇನು ಮಾಡಬೇಕು? ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬನೆ ಮಾಡಿವೆ ಅಂಥೇಳಿ ತಿಳ್ಕೊಬೇಕು. ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಸ್ಟೊಮ್ಯಾಟ ಮೂಲಕ ಉಸಿರಾಡುತ್ತವೆ. ಅವು ಯಾವುದರ ಮೂಲಕ ಉಸಿರಾಡುತ್ತವೆ? ಸಸ್ಯಗಳು ಪತ್ರರಂಧ್ರಗಳ ಎಲೆಯ ತಳಭಾಗದಲ್ಲಿರುವಂಥ ಪತ್ರರಂಧ್ರಗಳ ಮೂಲಕ, ಅದಕ್ಕೇನಂತ ಕರಿತೀವಿ? ಪತ್ರರಂಧ್ರ ಅನ್ನೋಕೆ ಇಂಗ್ಲೀಷ್ನಾಗ ಸ್ಟೊಮ್ಯಾಟ ಅಂತ ಹೇಳಿ ಕರಿತೀವಿ. ಸ್ಟೊಮ್ಯಾಟ ಮೂಲಕ ಉಸಿರಾಡುತ್ತವೆ. ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರೋ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ. ನಾವು ತಿಂದಂಥ ಆಹಾರ ಯಾವುದ್ರ ಮೂಲಕ ನಮ್ಮ ದೇಹದ ಭಾಗಗಳಿಗೆ ತಲುಪ್ತದೆ ಅಂದ್ರೆ ಆಕ್ಸಿಜನ್ ಅನಿಲದ ಸಹಾಯದಿಂದ ಬೇರೆ ಬೇರೆ ಭಾಗಗಳಿಗೆ ತಲುಪಿ ಅದು ತಮ್ಮದೇ ಆದ ಚಟುವಟಿಕೆಯನ್ನು ದೇಹದ ಎಲ್ಲ ಭಾಗಗಳು ನಿರ್ವಹಿಸಲು ಸಹಾಯವಾಗಿದೆ. ಜೀವಿಗಳು, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಜೀವಿಗಳು ಆಹಾರವನ್ನು ಸೇವಿಸ್ತವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಜೀವಿಗಳು ಆಹಾರವನ್ನು ಸೇವಿಸ್ತವೆ. ನೋಡ್ರಿ, ಈಗ ಏನೈತಿ ಇಲ್ಲಿ? ಕಟ್ಟಿಗೆ ಕಡಿಯುವುದು, ಭಾರವಾದ ಚೀಲ ಹೊರುವುದು, ಬೇಟೆ ಆಡುವುದು, ಹೀಗೆ ಜೀವಿಗಳು ನಿತ್ಯವೂ ಅನೇಕ ಚಟುವಟಿಕೆಗಳನ್ನು ಮಾಡುತ್ತವೆ. ಏನು ಮಾಡ್ತಾವ್ರಿ? ಅನೇಕ ಚಟುವಟಿಕೆಗಳನ್ನು ಮಾಡ್ತಾವೆ. ಎಲ್ಲ ಪ್ರಾಣಿಗಳು ಸಹಿತ ತಮ್ಮದೇ ಆದಂಥ ಕೆಲಸವನ್ನು ಮಾಡ್ತಾರೆ. ಮನುಷ್ಯರು ಕೂಡ ತಮ್ಮದೇ ಆದಂಥ ಅನೇಕ ಚಟುವಟಿಕೆಗಳನ್ನು ನಿರ್ವಹಿಸ್ತಾರೆ. ಆ ಚಟುವಟಿಕೆಗಳನ್ನು ನಿರ್ವಹಿಸ್ಬೇಕಂದ್ರೆ ನಮಗೆಲ್ಲರಿಗೂ ಏನು ಬೇಕು ಅಂದ್ರೆ ಮುಖ್ಯವಾಗಿ ಆಹಾರ ಭಾಳ ಇಂಪಾರ್ಟೆಂಟ್ ಐತೆ. ಕೆಳಗೆ ಕೆಲವು ಜೀವಿಗಳ ಹೆಸರುಗಳನ್ನು ನೀಡಿದೆ. ನಾವು ಕೆಲಸ ಮಾಡಲು ಈ ಜೀವಿಗಳು ಸಹಾಯ ಮಾಡುತ್ತವೆ. ಅವುಗಳ ಮಾಡುವ ಪ್ರಮುಖ ಸಹಾಯವನ್ನು ಇಲ್ಲಿ ಬರಿಬೇಕಂತ ಮಕ್ಕಳಿಗೆ ಐತೆ ನೋಡ್ರಿ. ಇದು ಆನೆ ಏನು ಮಾಡ್ತೈತಿ? ಆನೆನೂ ಭಾರವಾದ ವಸ್ತುಗಳನ್ನು ಹೊರ್ತೈತಿ. ಎತ್ತು ರೈತನಿಗೆ ಸಹಾಯವನ್ನು ಮಾಡ್ತೈತಿ. ಆಮ್ಯಾಗ ನಾಯಿ ಮನೆಯನ್ನು ಕಾವಲು ಮಾಡ್ತೈತಿ. ಈ ಎಲ್ಲ ಕೆಲಸಗಳನ್ನು ಮಾಡಲು ಜೀವಿಗಳಿಗೆ ಏನು ಬೇಕು ರೀ? ಇವೆಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಜೀವಿಗಳಿಗೆ ಶಕ್ತಿ ಬೇಕು. ಜೀವಿಗಳು ತಮಗೆ ಬೇಕಾದ ಶಕ್ತಿಯನ್ನು ಆಹಾರದ ಮೂಲಕ ಪಡೆಯುತ್ತವೆ. ಜೀವಿಗಳು ತಮಗೆ ಬೇಕಾದ ಶಕ್ತಿಯನ್ನು ಯಾವುದರ ಮೂಲಕ ಪಡೆಯುತ್ತವೆ? ಆಹಾರದ ಮೂಲಕ ಪಡೆಯುತ್ತವೆ. ನೆಕ್ಸ್ಟ್ ನೋಡ್ರಿ, ಸಸ್ಯಗಳ ಆಹಾರ. ಈಗ ಜೀವಿಗಳ ಆಹಾರದ ಬಗ್ಗೆ ನೋಡಿದ್ದೀವಿ. ಈಗ ನಾವು ಸಸ್ಯಗಳ ಆಹಾರ ಹೆಂಗೆ ತಯಾರಿಸ್ಕೊತಾವಂತ ಹೇಳಿ ತಿಳ್ಕೊಳ್ಳೋಣ. ಸಸ್ಯದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತಿರುತ್ತವೆ. ನೋಡ್ರಿ, ಸಸ್ಯಗಳು ಸಹಿತ ಸುಮ್ಮನೆ ಕುಂದ್ರಂಗಿಲ್ರಿ. ಅವು ತಮ್ಮದೇ ಆದಂಥ ಏನಾದರೂ ಒಂದು ಕೆಲಸವನ್ನು ಮಾಡ್ತಿರ್ತಾವೆ. ಅದಕ್ಕೂ ಆಹಾರ ಬೇಕಲ್ಲವೇ? ಹಂಗಂದ್ರೆ ಅವು ಕೆಲಸ ಮಾಡ್ತಾವಂದ್ರೆ ಅವಕ್ಕೂ ಏನು ಬೇಕು? ಆಹಾರ ಬೇಕು. ಸಸ್ಯಕ್ಕೆ ಆಹಾರ ಹೇಗೆ ದೊರೆಯುತ್ತದೆ? ಯೋಚಿಸು. ಹೌದು, ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಹಸಿರು ಸಸ್ಯಗಳು ಏನು ಮಾಡ್ತಾವ್ರಿ? ತಮಗೆ ಬೇಕಾದಂಥ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವೆ. ಹಾಗಾಗಿ ಇಂಪಾರ್ಟೆಂಟ್ ನೋಡ್ರಿ, ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು. ಹಾಗಾಗಿ ಹಸಿರು ಸಸ್ಯಗಳನ್ನು ಏನಂತ ಕರಿತೀವ್ರಿ ನಾವು? ಸ್ವಪೋಷಕಗಳು ಎನ್ನುವರು.
ಸಸ್ಯದ ಆಹಾರ ತಯಾರಿಕೆ ನೋಡ್ರಿ. ನೆಕ್ಸ್ಟ್ ಸಸ್ಯದ ಆಹಾರವನ್ನು ಹೆಂಗೆ ಮಾಡ್ತಾವು ಅಂತ ನೋಡೋಣ. ಚಿತ್ರವನ್ನು ಗಮನಿಸು. ಸಸ್ಯವು ಆಹಾರ ತಯಾರಿಸಲು ಅಗತ್ಯವಿರುವ 4 ಪ್ರಮುಖ ಅಂಶಗಳನ್ನು ನೀಡಿದೆ. ಚಿತ್ರವನ್ನು ಗಮನಿಸಿದ ಮೇಲೆ ನಮ್ಗೆ ಗೊತ್ತಾಗೈತಿ ಸಸ್ಯವು ಆಹಾರ ತಯಾರಿಸಲು ಅಗತ್ಯವಿರುವ 4 ಪ್ರಮುಖ ಅಂಶಗಳನ್ನು ನೀಡಿದೆ. ಯಾವುದು, ಯಾರಿಂದ ಎಂಬ ಚಟುವಟಿಕೆಯನ್ನು ಕೆಳಗೆ ನೀಡಿದೆ. ಅದರಲ್ಲಿ ಹೇಳಿಕೆಗಳನ್ನು ಸರಿಯಾಗಿ ಜೋಡಿಸಿ ಬರೆ. ಇಲ್ಲಿ ನೋಡ್ರಿ, ಸಸ್ಯಗಳಿಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಸೂರ್ಯನ ಬೆಳಕು ಬೇಕು. ಅಂದ್ರೆ ಅದಕ್ಕೆ ಏನಂತ ಕರಿತೀವಿ, ಸೌರಶಕ್ತಿ. ಇಲ್ಲೇ ವಾಯುಗಳು ಐತಿ, ಇಲ್ಲೇ ವಾಯುಗಳು ಐತಿ, ಕಾರ್ಬನ್ ಡೈಆಕ್ಸೈಡ್ ಐತಿ. ಇಲ್ಲೇ ಎಲೆ ಐತಲ್ಲ, ಎಲೆ ಹತ್ರ ಪತ್ರ ಹರಿತು ಇರ್ತೈತಿ. ಆಮ್ಯಾಗ ಇಲ್ಲಿ ಕೆಳಗೆ ಬೇರು, ಖನಿಜ, ಲವಣ ಇವು ಏನಾಗಿರ್ತಾವೆ, ಇವು ಮಣ್ಣಿನೊಳಗೆ ಇರ್ತೈತಿ. ಹಂಗಂದ್ರೆ ಯಾವ್ಯಾವ 4 ಮುಖ್ಯವಾದ ಪಾಯಿಂಟ್ಗಳು ಬೇಕು ಸಸ್ಯ ತನ್ನ ಆಹಾರವನ್ನು ತಯಾರಿಸ್ಕೊಳಕಂದ್ರೆ ಸೌರಶಕ್ತಿ, ವಾಯುಗೋಳ, ಕಾರ್ಬನ್ ಡೈಆಕ್ಸೈಡ್, ಪತ್ರ ಹರಿತು, ನೀರು, ಖನಿಜ, ಲವಣ. ಯಾವುದು, ಯಾರಿಂದ ಸರಿಪಡಿಸಿ ಇಲ್ಲಿ ಬರಿಬೇಕು ನೋಡ್ರಿ. ಬೆಳಕಿನ ಶಕ್ತಿ ಯಾವುದರಿಂದ ಪಡಿತೀವ್ರಿ ನಾವು? ಸೂರ್ಯ. ಯಾವುದರಿಂದ ಪಡಿತೀವ್ರಿ? ಸೂರ್ಯ. ನೀರು, ಖನಿಜ, ಲವಣಾಂಶಗಳನ್ನು ಯಾವುದರಿಂದ ಪಡಿತೀವ್ರಿ? ಮಣ್ಣಿನಿಂದ ಪಡಿತೀವಿ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ತಿಲ್ಲಿಲ್ಲ, ವಾಯುಗೋಳ ಐತಿಲ್ರಿ, ವಾಯುಗೋಳದ ಮೂಲಕ ಪಡಿತೀವಿ. ಹಸಿರು ಸಸ್ಯ, ಹಸಿರು ಎಲೆ, ಪತ್ರ ಹರಿತರ ಯಾವುದರಿಂದ ಇದನ್ನು ಮಾಡ್ತೇವ್ರಿ? ಹಸಿರು ಎಲೆಯಿಂದ ತಗೋತೇವ್ರಿ. ನೆಕ್ಸ್ಟ್ ನೋಡ್ರಿ, ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವ ನೀರು, ಖನಿಜ, ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರಹರಿತಿನ ಸಹಾಯದಿಂದ ಆಹಾರ ತಯಾರಿಸುತ್ತವೆ. ಇಲ್ಲಿ ನೋಡ್ರಿ, ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿಯನ್ನು ತಗೋತಾವು, ವಾಯುವಿನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ತಗೋತಾವು, ಆಮ್ಯಾಗ ಮಣ್ಣಿನಲ್ಲಿರುವಂಥ ನೀರು, ಖನಿಜ, ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರಹರಿತಿನ ಸಹಾಯದಿಂದ ಆಹಾರವನ್ನು ತಯಾರಿಸಿಕೊಳ್ತವೆ. ಹೇಗೆ ಸಸ್ಯಗಳು ಆಹಾರವನ್ನು ತಯಾರಿಸುತ್ತವೆ ಅಂತೇಳಿ ಕೇಳಿದರೆ, ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವಂಥ ನೀರು, ಖನಿಜ, ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರಹರಿತಿನ ಸಹಾಯದಿಂದ ಆಹಾರವನ್ನು ತಯಾರಿಸ್ಕೊಳ್ತಾವೆ. ಇದನ್ನು ದ್ವಿತೀಯ ಸಂಶ್ಲೇಷಣೆ ಎನ್ನುವರು. ಇದಕ್ಕೇನಂತ ಕರೀತಾರ್ರಿ? ದ್ವಿತೀಯ ಸಂಶ್ಲೇಷಣೆ ಎನ್ನುವರು. ಇದು ಕ್ವಶನ್ ಐತಿ. ದ್ವಿತೀಯ ಸಂಶ್ಲೇಷಣೆ ಅಂದರೆ ಏನು ಅಂಥೇಳಿ ಬಂದ್ರೆ ನಾವು ಸಸ್ಯಗಳನ್ನು ಯಾವುದ್ರ ಮೂಲಕ ಆಹಾರವನ್ನು ಹೇಗೆ ತಯಾರಿಸ್ಕೊತಾ ಅಂಥೇಳಿ ತಿಳ್ಕೊತೀವಲ್ಲ, ಅದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂಥೇಳಿ ಕರಿತೀವಿ. ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ. ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಏನು ತಯಾರಾಕೈತ್ರಿ? ಗ್ಲೂಕೋಸ್ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಸಸ್ಯ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳುವಾಗ ಗ್ಲೂಕೋಸ್ ಏನಾಕೈತಿ? ತನ್ನಿಂದ ತಾನ ತಯಾರಾಕೈತಿ. ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ನಮ್ಗೆ ಮಾನವರಿಗೆ ಮತ್ತು ಪ್ರಾಣಿಗಳಿಗೆ ಆಕ್ಸಿಜನ್ ಮೋಸ್ಟ್ ಇಂಪಾರ್ಟೆಂಟ್ ಐತಲ್ರಿ. ಅದು ಯಾವುದರಿಂದ ತಯಾರಾಕೈತಿ ಅಂದ್ರೆ, ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳುವಾಗ ಅದು ಆಕ್ಸಿಜನ್ ಬಿಡುಗಡೆ ಆಕೈತಿ. ಜೀವಿಗಳ 2 ಉಪಯೋಗಗಳನ್ನು ಇಲ್ಲಿ ಬರಿ. ಗ್ಲೂಕೋಸ್ ಇದು ಜೀವಿಗಳಿಗೆ ಇಂಪಾರ್ಟೆಂಟ್ ಆಗಿರ್ತೈತೆ ರೀ. ಆಕ್ಸಿಜನ್ ಇದು ತುಂಬ ಇಂಪಾರ್ಟೆಂಟ್. ಅಂದ್ರೆ ಉಸಿರಾಡ್ಬೇಕಂದ್ರೆ ಮೇನ್ ಇರೋದನ್ನ ಆಕ್ಸಿಜನ್. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಗುಂಪಿನಲ್ಲಿ ಚರ್ಚಿಸಬೇಕು. ಮಕ್ಕಳಿಗೆ ನೋಡ್ರಿ, ಇದು ಸೂರ್ಯ ಇಲ್ಲದಿದ್ದರೆ ಏನಾಗುತ್ತಿತ್ತು? ಕೆಳಗಿನ ಚಿತ್ರಗಳನ್ನು ಗಮನಿಸು. ಇವು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ? ನೋಡ್ರಿ, ಕೆಲವೊಂದು ಇದನ್ನು ಕೊಟ್ಟಾರ, ಇಲ್ಲಿ ಹೆಸರು ಕೊಟ್ಟಾರ, ಸಸ್ಯಗಳ ಹೆಸರುಗಳನ್ನು ಕೊಟ್ಟಾರ, ನೆನಪಿಟ್ಕೋಬೇಕ್ರಿ. ಕೆಳಗಿನ ಚಿತ್ರಗಳನ್ನು ಗಮನಿಸು. ಇವು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ? ಡ್ರಾಸಿರಾ, ನೆಪಂಥೀಸ್, ಯುಟ್ರಿಕ್ಯುಲೇರಿಯಾ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಕೂಡ ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿದೆ. ನೋಡ್ರಿ, ಇಲ್ಲಿ ಕೆಲವೊಂದು ಸಸ್ಯಗಳು ಏನು ಮಾಡ್ತಾವಂತ, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂಡ್ರೂ ಕೂಡ ನೈಟ್ರೋಜನ್ಗಾಗಿ ಬೇರೆ ಬೇರೆ ಕೀಟಗಳನ್ನು ಅವಲಂಬಿಸಿದೆ. ನಿಮ್ಮ ಕ್ವಶನ್, ನೈಟ್ರೋಜನ್ಗಾಗಿ ಬೇರೆ
ಕೀಟಗಳನ್ನು ಅವಲಂಬಿಸುವಂಥ ಸಸ್ಯಗಳ ಹೆಸರುಗಳನ್ನು ತಿಳಿಸಿ ಒಂದು 2-3 ಸಸ್ಯಗಳನ್ನು ಕೊಟ್ಟು ಅದ್ರಾಗ ಈ 3ರಲ್ಲಿರುವ ಡ್ರಾಸಿರಾ, ನೆಪಂಥಿಸ್, ಯುಟ್ರಿಕೊಲೇರಿಯಾ ಇವುದರಲ್ಲಿ ಯಾವುದಾದ್ರೂ ಒಂದು ಕೊಟ್ಟರೆ ತಾವು ಸರಿಯಾಗಿ ನೆನಪಿಟ್ಕೊಂಡು ಹಾಕಬೇಕಾಗುತ್ತೆ. ಯಾಕಂದರೆ ತುಂಬ ಆಪ್ಷನ್ಸ್ ಕನ್ಫ್ಯೂಷನ್ ಆಗಿ ಇರ್ತವೆ. ತಾವು ಸರಿಯಾಗಿ ತಿಳ್ಕೊಂಡು ಓದ್ಕೊಂಡು ಹೋಗಿದ್ರೆ ಕೂಡ ಅದನ್ನು ಸರಿಯಾಗಿ ಕ್ವಶನ್ ಆನ್ಸರ್ನ ಮಾಡ್ಬೋದು. ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿವೆ. ಇವುಗಳನ್ನು ಕೀಟಾಹಾರಿ ಸಸ್ಯಗಳು ಅಂತ ಹೇಳಿ ಕರೀತಾರೆ. ನೈಟ್ರೋಜನ್ಗಾಗಿ ಬೇರೆ ಸಸ್ಯಗಳು ಕೀಟಗಳನ್ನು ಅವಲಂಬಿಸಿರುವುದರಿಂದ ಅವುಗಳಿಗೆ ಏನಂತ ಕರೀತಾರೆ? ಕೀಟಾಹಾರಿ ಸಸ್ಯಗಳು ಎನ್ನುವರು. ಅವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿಯುವೆ. ಮತ್ತಿದು ಮುಂದಿನ ಲೆಸನ್ ಒಳಗೆ ಕಂಟಿನ್ಯೂ ಐತ್ರಿ. ಈಗ ನೋಡ್ರಿ, ಪ್ರಾಣಿಗಳ ಆಹಾರ. ಸಸ್ಯಗಳದ ಬಗ್ಗೆ ತಿಳ್ಕೊಂಡೀವಿ ಅಂಥೇಳಿ ನನಗೆ ಭಾವಿಸ್ತಾ ನಮ್ಮ ಮುಂದಿನ ಇದಕ್ಕೆ ಪಾಯಿಂಟ್ಸಿಗೆ ಹೋಗೋಣ. ಪ್ರಾಣಿಗಳ ಆಹಾರ. ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಪ್ರಾಣಿಗಳು ಏನು ಮಾಡ್ತಾವ್ರಿ? ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಅವು ಆಹಾರಕ್ಕಾಗಿ ಸಸ್ಯ ಹಾಗೂ ಇತರೆ ಪ್ರಾಣಿಗಳನ್ನು ಅವಲಂಬಿಸಿವೆ. ಅವು ಆಹಾರಕ್ಕಾಗಿ ಏನು ಮಾಡ್ಯಾವ್ರಿ? ಸಸ್ಯ ಹಾಗೂ ಇತರೆ ಪ್ರಾಣಿಗಳನ್ನು ಅವಲಂಬಿಸಿವೆ. ತಮಗೆಲ್ಲ ಗೊತ್ತೈತಿ. ಈಗ ನಾವು ಎತ್ತು, ಎಮ್ಮೆ, ಮನೆಯಲ್ಲಿ ಸಾಕಿರುವಂಥ ಪ್ರಾಣಿಗಳಿಗೆ ನಾವು ಏನು ಮಾಡ್ತೀವಿ? ಸಸ್ಯಗಳನ್ನು, ಹುಲ್ಲು, ಮೇವು ತಂದು ಹಾಕ್ತೀವಿ. ಅದೇ ಥರ ಕಾಡಿನಲ್ಲಿರುವಂಥ ಪ್ರಾಣಿಗಳು ಏನು ಮಾಡಿರ್ತಾವೆ? ಇನ್ನೊಂದು ಪ್ರಾಣಿಯನ್ನು ಅವಲಂಬಿಸಿರ್ತಾವೆ. ಸಿಂಹ, ಹುಲಿ, ಚಿರತೆ ಇವೆಲ್ಲ ಬೇರೆ ಬೇರೆಯನ್ನು ಆ ಪ್ರಾಣಿಗಳನ್ನು ಆಹಾರ ಮಾಡ್ಕೊಂಡಿರ್ತಾವೆ. ಹಾಗಾಗಿ ಪ್ರಾಣಿಗಳನ್ನು ಪರಪೋಷಕಗಳು ಎನ್ನುವರು. ಹಾಗಾಗಿ ಪ್ರಾಣಿಗಳನ್ನು ಏನಂತ ಕರೀತಾರೆ? ಪರಪೋಷಕಗಳು ಎನ್ನುವರು. ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರ ಸೇವನೆ ಮಾಡುವುದಿಲ್ಲ. ಪರಪೋಷಕಗಳಂದ್ರೆ ತಮ್ಮ ಆಹಾರಕ್ಕಾಗಿ ಬೇರೆದವ್ರನ್ನ ಅವಲಂಬಿಸಿರುವಂಥ ಪ್ರಾಣಿಗಳಿಗೆ ಏನಂತ ಕರೀತಾರೆ? ಪರಪೋಷಕಗಳು ಅಂಥೇಳಿ ಕರೀತಾರೆ. ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರ ಸೇವನೆ ಮಾಡುವುದಿಲ್ಲ. ಅವುಗಳು ಸೇವಿಸುವ ಆಹಾರದ ಆಧಾರದಲ್ಲಿ ಪ್ರಾಣಿಗಳನ್ನು ಕೆಳಗಿನಂತೆ ವಿಂಗಡಿಸಲಾಗಿದೆ. ಹೌದು, ಅವುಗಳು ಸೇವಿಸುವಂಥ ಆಹಾರದ ಆಧಾರದಲ್ಲಿ ಪ್ರಾಣಿಗಳನ್ನು ಈ ಕೆಳಗಿನಂತೆ ವಿಂಗಡಿಸಲಾಗಿದೆ. ಏನೇನಂದ್ರೆ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಮಿಶ್ರಾಹಾರಿ ಪ್ರಾಣಿಗಳು ಅಂಥೇಳಿ 3 ರೀತಿಯಾಗಿ ವಿಂಗಡಿಸಲಾಗಿದೆ. ಸಸ್ಯಾಹಾರಿ ಅಂದರೆ ಏನಂತ ನೋಡೋಣ ಬರ್ರಿ. ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳು. ಸಸ್ಯಾಹಾರಿ ಅಂದ್ರೆ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳಿಗೆ ನಾವು ಸಸ್ಯಾಹಾರಿ. ಬರೀ ಅವು ಏನು ಮಾಡ್ತಿರ್ತಾವಂದ್ರೆ ಮಾಂಸಾಹಾರಿಗಳಾಗಿದ್ದಿಲ್ಲ, ಅವು ಮಾಂಸವನ್ನು ತಿನ್ನಂಗಿಲ್ಲ. ಅವು ಬರೀ ಸಸ್ಯಗಳನ್ನು ತಿಂದ ತಮ್ಮ ಜೀವನವನ್ನು ಸಾಗಿಸ್ತಿರ್ತಾವಲ್ಲ, ಅಂಥ ಇದಕ್ಕೇನಂತ ಕರಿತಾವು? ಪ್ರಾಣಿಗಳಿಗೆ ಸಸ್ಯಾಹಾರಿ ಅಂತ ಹೇಳಿ ಕರೀತಾರೆ. ಮಾಂಸಾಹಾರಿ ಅಂದ್ರೆ ನೋಡ್ರಿ, ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳಿಗೆ ಮಾಂಸಾಹಾರಿ ಪ್ರಾಣಿಗಳು ಎನ್ನುವರು. ಈಗ ನೋಡ್ರಿ, ಮಿಶ್ರಾಹಾರಿ ಅಂದರೆ ಏನು ಅಂತೇಳಿ. ಸಸ್ಯ ಹಾಗೂ ಪ್ರಾಣಿಗಳೆರಡನ್ನೂ ಆಹಾರವಾಗಿ ಸೇವಿಸುವ ಪ್ರಾಣಿಗಳು. ಕೆಲವೊಂದು ಪ್ರಾಣಿಗಳು ಏನು ಮಾಡಿರ್ತಾವ್ರಿ? ಬೇರೆ ಬೇರೆ ಪ್ರಾಣಿಗಳನ್ನು ತಿಂದು ಬದುಕ್ತಿರ್ತಾವೆ, ಮಾಂಸಾಹಾರಿ ಅಂತೀವಿ. ಅದ್ರ ಜೊತೆ ಸಸ್ಯನೂ ಕೂಡ ತಿಂದು ಬದುಕ್ತಿರ್ತಾವಲ್ಲ. ಸಸ್ಯ ಮತ್ತು ಪ್ರಾಣಿಗಳನ್ನು ಎರಡನ್ನೂ ತಿಂದು ಬದುಕುವಂಥ ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ? ಮಿಶ್ರಾಹಾರಿ ಅಂಥೇಳಿ ಕರಿತೀವಿ. ಮಾಂಸಾಹಾರಿ ಅಂದ್ರೆ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ? ಮಾಂಸಾಹಾರಿ. ಮಿಶ್ರಾಹಾರಿ ಅಂದ್ರೆ ಸಸ್ಯ ಹಾಗೂ ಪ್ರಾಣಿಗಳು ಎರಡನ್ನೂ ಆಹಾರವಾಗಿ ಸೇವಿಸುವಂಥ ಪ್ರಾಣಿಗಳಿಗೆ ಮಿಶ್ರಾಹಾರಿ ಅಂತೀವಿ. ಬರೀ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಸೇವಿಸುವಂಥ ಪ್ರಾಣಿಗಳಿಗೆ ಸಸ್ಯಾಹಾರಿ ಪ್ರಾಣಿಗಳು ಅಂಥೇಳಿ ಕರಿತೀವಿ. ಇಲ್ಲಿ ನೋಡ್ರಿ,